ಹಾಯ್ ಆಲ್, ವೆಲ್ಕಮ್ ಟು ಡಿಜಿಟಲ್ ಲಿಂಕ್. ಇವತ್ತು ನಾವು ದಕ್ಷಿಣಾಮುಖಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ಗೊಟ್ಟಿಗೆರೆಯಲ್ಲಿ. ದೇವಸ್ಥಾನಕ್ಕೆ ಹೋಗ್ತಿರೋ ಮೂಲ ಉದ್ದೇಶ ಏನಂತಂದರೆ, ಇವತ್ತು ನಮ್ಮ ಮಗನ ಬರ್ಡೇ. ಹಾಯ್ ಓಕೆ, ಸಿಗೋಣ ಅಲ್ಲಿ. ಈ ದಾರಿ ಮಧ್ಯೆ UR ವಾಶ್ ಲಾಂಡ್ರಿ ಇದು ಬಟ್ಟೆ ಕೊಡಬೇಕಾಗಿತ್ತು. ಅಂದರೆ ನಮ್ಮ ಬಟ್ಟೆ ಮನೆಯಿಂದ ಹೋಮ್ ಡೆಲಿವರಿನೂ ಇದೆ ಅವ್ರದ್ದು. ಬಟ್ ಆನ್ ದ ವೇ ಅದೇ ಸೇಮ್ ರೋಡ್ ಅಂಥೇಳಿ ಅಲ್ಲೇ ತೊಗೊಂಡೋಗಿ ಕೊಡೋಕ್ಕೆ ಹೋದೆ. ಅಲ್ಲಿ ಕೊಟ್ಬಿಟ್ಟು ನಮ್ಮ ಮನೆ ಡೀಟೇಲ್ಸ್ ಕೊಟ್ಬಿಟ್ಟು ಬಂದೆ. ಇದು ಒಂಥರ ಒಳ್ಳೆ ಚೆನ್ನಾಗಿದೆ ಸರ್ವೀಸು. ಆ್ಯಕ್ಚುಲಿ ಏನಂತಂದರೆ, ನೀವು ಜಸ್ಟ್ ಇನ್ಫಾರ್ಮ್ ಮಾಡೋದು ಸಾಕು, ಅವ್ರ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಐರನ್ ಆದ ತಕ್ಷಣ ನಿಮಗೆ ಮನೆಗೆ ವಾಪಸ್ ಹೊರ ತಂದು ಕೊಟ್ಟು ಹೋಗ್ತಾರೆ. ಮಿನಿಮಮ್ 15 ಕ್ಲೋಸ್ ಬೇಕು ಅಂತ ಹೇಳಿದ್ರು. ಬಟ್ಟೆ ಕೊಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಈ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಗ ನಿಶ್ವಿಕ್ ಬರ್ಡೇ ದಿನದಿಂದ. ಅದು ಫಸ್ಟ್ ಇಯರ್ ಬರ್ಡೇ ದಿನ. ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗಳು ಕ್ಲೋಸ್ ಆಗಿತ್ತು. ನಾವು ಕೇಳಿದಾಗ ಇಲ್ಲಿ ಆಂಜನೇಯ ದೇವಸ್ಥಾನ ಯಾವಾಗಲೂ ಓಪನ್ ಇರುತ್ತೆ ಅಂತ ಹೇಳಿದ್ರು. ಇದು ಬಯಲು ಆಂಜನೇಯ ದೇವಸ್ಥಾನ. ನಾವಲ್ಲೇ ಸಿಕ್ಕಿರುವಂಥ ಎದುರುಗಡೆ ಇರುವಂಥ ಒಂದು ಹೂವಿನ ಅಂಗಡಿಯಲ್ಲಿ ತುಳಸಿ ಹಾರ ಮತ್ತು ಹಣ್ಣು ಕಾಯಿ ತೊಗೊಂಡು, ಹಣ್ಣು ಕಾಯಿ ಅಂದರೆ ಬಾಳೆಹಣ್ಣು ಮತ್ತು ಕಾಯಿ ಆಲ್ರೆಡಿ ಮನೆಯಿಂದ ತೊಗೊಬಂದಿದ್ವಿ. ನಿಶ್ವಿಕ್ ಹಠ ಮಾಡ್ತಿದ್ದೆ ನಾನು ಬರ್ತೀನಿ ಅಂತ ನನ್ನ ವೈಫ್ ಜೊತೆ. ಯಾಕಂದರೆ ಅವಳು ಹೂ ತರಕ್ಕೆ ಹೋಗಿದ್ಲು. ಅದಕ್ಕೆ ಅವನು ಹಠ ಮಾಡ್ತಿದ್ದ, ನಾನು ಬರ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದ. ಹಾಗೆ ಈ ಟೆಂಪಲ್ ನಾವು ಬಂದಿದ್ದು ಆಲ್ಮೋಸ್ಟ್ ಒಂದು 6 ವೀಕ್ಸ್ ಹೋಗಿದ್ವಿ, ಒಂದು 2-3 ಮಂತ್ಸ್ ಹಿಂದೆ. ಒಳ್ಳೆ ಟೆಂಪಲ್. ಒಳಗಡೆ ನಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಮಗ ಆಲ್ಮೋಸ್ಟ್ ಹಠ ಮಾಡ್ತಾಯಿದ್ದ, ಅವನು ಆ್ಯಸ್ ಯೂಶುವಲ್. ನಿಮ್ಮ ಮನೆಯಲ್ಲಿ ಮಕ್ಕಳು ಇದೇ ಥರ ಗಲಾಟೆ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ದೇವಸ್ಥಾನ ಮುಗಿಸ್ಕೊಂಡು ಮನೆ ಕಡೆ ಹೋದ್ವಿ. Please support us, subscribe my channel, and please like and share. Thank you.